ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ತುಂಬ ಬಿಸಿ ಶೆಡ್ಯೂಲಿಂದ ಟೈಮ್ ತೆಗೆದ್ಬಿಟ್ಟು ಇಲ್ಲಿ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಮೇಘ ಬಗ್ಗೆ ಹೇಳೋದಾದ್ರೆ ಒಂದು ಬ್ಯೂಟಿಫುಲ್ ಜರ್ನಿ, ಎಮೋಷನ್ ಮೇಲೆ ಡಿಪೆಂಡ್ ಆಗೋ ಜರ್ನಿ, ಒಂದು ಫೀಲ್ ಗುಡ್ ಮೂವಿ ಇದು. ಸೊ ಇದನ್ನ ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಚರಣ್ ಸರ್. ಅದಕ್ಕೆ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಎಸ್ ಸರ್. ಹಾಗೆ ವೆರಿ ಬ್ಯೂಟಿಫುಲಿ ಅದನ್ನ ಸಿನಿಮಾಟೋಗ್ರಫಿಯಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಗೌತಮ್ ಸರ್ ಆ್ಯಂಡ್ ಎವ್ರಿ ಒನ್ ಫ್ರಮ್ ದ ಟೀಮ್. ಕಿರಣ್ ಅವರೇ ಇಟ್ ವಾಸ್ ರಿಯಲಿ ಗ್ರೇಟ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಇಸ್ ಮೇಘ ಅಂತ. ಕಾಲೇಜ್ ಹುಡುಗಿ. ಸೊ ನಾವು ಕಾಲೇಜಲ್ಲಿ ಇರುವಾಗ ನಮ್ಮ ಮೈಂಡಲ್ಲಿ ಇರೋ ಕನ್ಫ್ಯೂಷನ್, ಬಿಕಾಸ್ ಇನ್ಫ್ಯಾಚುಯೇಷನ್, ಲವ್, ಫ್ರೆಂಡ್ಶಿಪ್ ಇದರ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಇದೆ ಅಷ್ಟು ಗೊತ್ತಾಗಲ್ಲ, ಬಿಕಾಸ್ ಮೈನ್ಯೂಟ್ ಡಿಫ್ರೆನ್ಸಸ್ ಇರುತ್ತೆ. ಸೊ ಈ ಕನ್ಫ್ಯೂಷನಲ್ಲಿ ಅವರು ಹಿಂಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಒಂದು ಡಿಸಿಷನ್ ತಗೊಂಡ್ಮೇಲೆ ಮೇ ಬಿ ಇದು ಕರೆಕ್ಟ್ ಡಿಸಿಷನ್ ಅಂತ ಅನಿಸುತ್ತೆ. ಬಟ್ ಅದಾದ್ಮೇಲೆ ಒಂದು ಡಿಫ್ರೆಂಟ್ ಸಿಚುವೇಶನ್ ಬರುವಾಗ ಮೇ ಬಿ ದಟ್ ವಾಸ್ ನಾಟ್ ರೈಟ್ ಡಿಸಿಷನ್ ಅಂತ ಅನಿಸುತ್ತೆ. ಸೊ ಆ ಕನ್ಫ್ಯೂಷನಲ್ಲಿ ಇರೋ ಈ ಹುಡುಗಿ ಆವಾಗ ಇವ್ರ ಕ್ಯಾರೆಕ್ಟರ್ ಈ ಲೈಫಲ್ಲಿ ಅವ್ರು ಹಿಂಗೆ ಐ ಮೀನ್ ಎನರ್ಜಿ ಹೇಗೆ ಅವರು ಮ್ಯಾನೇಜ್ ಮಾಡ್ತಾರೆ ಇವರು, ಬಿಕಾಸ್ ಅವ್ರ ಫೀಲಿಂಗ್ಸ್ ಬೇರೆ ಇರುತ್ತೆ, ಇವ್ರ ಫೀಲಿಂಗ್ಸ್ ಬೇರೆ ಇರುತ್ತೆ. ಸೊ ಇದೆಲ್ಲ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಇವತ್ತು ಟ್ರೇಲರ್ ಲಾಂಚ್ ಆಗ್ತಿದೆ. ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ 29ಗೆ ಮೂವಿ ರಿಲೀಸ್ ಆಗ್ತಿದೆ, ಅದು ಕೂಡ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಅದನ್ನ ಬೇರೆಯವ್ರಿಗೆ ತಿಳಿಸಿ ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.